ಹೌದು ಈ ಟಿವಿ ನೈನ್ನ ಏನ್ ರೋಡ್ ಗುರು ಅಭಿಯಾನ ಯಾವ ಕಡೆಗೆ ಹೋಗ್ತಾ ಇದೆ, ಇಂಪ್ಯಾಕ್ಟ್ ಹೇಗೆ ಆಗ್ತಾ ಇದೆ ಅದೆಲ್ಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಟ್ ಮೊನ್ನೆ ಈ ಟೌನ್ ಹಾಲು ಜೆಸಿ ರೋಡು ಈ ಭಾಗದಲ್ಲಿ ಆಗಿರುವಂತ ಅಧ್ವಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಮಾಡಿತ್ತು. ಬನ್ನಿ ಕ್ವಿಕ್ ಆಗಿ ಅದನ್ನ ನೋಡ್ಕೊಂಬೋಣ. ಹೀಗೆ ಎಂಡ್ ಹೋದ್ರೆ ನಮಗೆ ಸಿಗುವಂಥದ್ದು ಟೌನ್ ಹಾಲ್. ಅಂದ್ರೆ ಟೌನ್ ಹಾಲ್ ಎಂತ ವಿಶ್ವವಿಖ್ಯಾತ ಕಟ್ಟಡ, ಅದು ಒಂದು ಐತಿಹಾಸಿಕ ಕಟ್ಟಡ. ಅದು ಅಂತ ಐತಿಹಾಸಿಕ ಕಟ್ಟಡದ ಹೆಮ್ಮೆಗೆ ಚ್ಯುತಿ ತರ್ತಾ ಇದೆ ಈ ರೀತಿಯಾದಂಥ ನಿಧಾನಗತಿಯ ಕಾಮಗಾರಿಗಳು, ಬೇಜವಾಬ್ದಾರಿತನದ ಕಾಮಗಾರಿಗಳು. ಹಾಗಾಗಿ ಇಲ್ಲಿನ ಜನರ ಕೋರಿಕೆಯಂತೆ ನಾವು ಕೂಡ ಸರ್ಕಾರ ಕೇಳ್ತಾ ಇರುವಂಥದ್ದು ಅದೇ, ಒಂದು ಟೈಮ್ ಬೌಂಡ್ ಇಟ್ಕೊಳ್ಳಿ, ಇಂತಿಷ್ಟು ದಿನದ ಒಳಗಾಗಿ ಕೆಲಸ ಮುಗಿಸುವಂಥ ನಿಟ್ಟಿನಲ್ಲಿ ಆದಷ್ಟು ಬೇಗ ನೀವು ಕಾರ್ಯನಿರ್ವಹಿಸಬೇಕು ಅನ್ನುವಂಥದ್ದು ನಮ್ಮ ಮನವಿ ಕೂಡ ಆಗಿದೆ. ಹೌದು, ಟಿವಿ ನೈನ್ ಮೊನ್ನೆ ಟೌನ್ ಹಾಲ್ ಹಾಗೆ ಈ ಜೆಸಿ ರೋಡ್ ಈ ಭಾಗದಲ್ಲಿ ಆಗಿರುವಂತಹ ಅಧ್ವಾನಗಳನ್ನ ಜನರ ಮುಂದಿಟ್ಟಿತ್ತು. ಸರ್ಕಾರಕ್ಕೂ ಕೂಡ ಕಿವಿ ಮುಟ್ಟುವ ರೀತಿಯಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಇಲ್ಲಿ ಸರ್ಕಾರಕ್ಕೆ ಇದೇನು ಗೊತ್ತಿಲ್ಲದೆ ಇರುವ ವಿಚಾರ ಅಲ್ಲ. ಒಂದ್ ರೌಂಡ್ ಸುಮ್ಮನೆ ರೋಡಲ್ಲಿ ಹೋಗ್ತಾ ಇರೋರು ಏನ್ ಮಾತನಾಡ್ತೀರ ಅಂತ ಕೇಳಿಸ್ಕೊಂಡ್ರು ಸಾಕು ಇಡೀ ಶಾಪ ಹಾಕೊಂಡು ಓಡಾಡ್ತೀರ. ಈಗ ಈ ವರದಿಯ ಇಂಪ್ಯಾಕ್ಟ್ ಗಳನ್ನ ನೀವು ನೋಡ್ತಾ ಹೋಗ್ಬೋದು. ಬಹಳಷ್ಟು ಕಡೆ ನಗರದಲ್ಲಿ ಈಗ ನಿಧಾನವಾಗಿ ಡಾಂಬರ್ ಹಾಕೋ ಕೆಲಸ ಆಗ್ತಾ ಇದೆ. ಅದರಲ್ಲೂ ಟೌನ್ ಹಾಲ್ ವಿಚಾರವಾಗಿ ನಾವು ಯಾಕೆ ಹೇಳಿದ್ವು ಅಂತಂದ್ರೆ, ಒಂದು ಐತಿಹಾಸಿಕ ಕಟ್ಟಡ, ಒಂದು ಹೆಮ್ಮೆ. ಅದು ಆ ಹೆಮ್ಮೆಗೂ ಕೂಡ ಚ್ಯುತಿ ತರುವಂತ ಕೆಲಸ ಮಾಡ್ತಾ ಇದ್ರು. ಆ ಟೌನ್ ಹಾಲ್ ಮುಂಭಾಗದಲ್ಲೇ ಇದ್ದಂತ 10 ಗುಂಡಿಗಳ ಕಾರಣದಿಂದ. ಆಗಸ್ಟ್ 17ನೇ ತಾರೀಕಿನಂದು ಇದ್ರ ಬಗ್ಗೆ ವಿಶೇಷ ವರದಿಯನ್ನ ಟಿವಿ ನೈನ್ ಮಾಡಿತ್ತು. ಈಗ ಟಿವಿ ನೈನ್ ವರದಿಯ ಬೆನ್ನಲ್ಲೇ ಆ ರಸ್ತೆಗೆ ಟಾರ್ ಹಾಕೋ ಕೆಲಸವನ್ನ ಮಾಡಿದೆ ಪಾಲಿಕೆ. ಕಾರ್ಪೊರೇಷನ್ ಇಂದ ಮಾರ್ಕೆಟ್ಗೆ ಹೋಗುವಂತ ರೋಡ್ ಇದೆಯಲ್ಲ ನೋಡಿ, ಸ್ವಲ್ಪ ಹೊತ್ತಿನ ಮುಂಚೆ ನಾವು ನಿಮಗೆ ತೋರಿಸಿದ್ವಲ್ಲ ಅದೇ ರೋಡ್. ಅದ್ರ ಮುಂದೊಂದು 10 ಗುಂಡಿಗಳಿದ್ವು. ಟೌನ್ ಹಾಲ್ ಮುಂಭಾಗದಲ್ಲಿ ಇದ್ದಂತ ಗುಂಡಿಗಳು ಈಗ ನಿಮಗೆ ಕಾಣಿಸ್ತಾ ಇಲ್ಲ. ಯಾಕಂತ ಅಂದ್ರೆ ಅಲ್ಲಿ ಟಾರ್ ಹಾಕೋ ಕೆಲಸವನ್ನ ಮಾಡಿದ್ರು. ಆಮೇಲೆ ಇವರೆಷ್ಟು ನಾಚಿಕೆ ಬಿಟ್ಟವರು ಅಂತ ಅಂದ್ರೆ, ಇದು BBMP ಇಂದ ಏನೊಂದು 100 ಮೀಟರ್ 150 ಮೀಟರ್ ದೂರದಲ್ಲಿರುವಂತ ಜಾಗಗಳಿವೆಲ್ಲ. ಅಂತ ಜಾಗಗಳೇ ಹೆಂಗೆ ಗುಂಡಿಗಳಿಂದ ತುಂಬ ಹೋಗಿತ್ವು ಅಂತ ಅಂದ್ರೆ ಅದನ್ನ ನೀವು ನೋಡೋ ಹಾಗೆ ಇಲ್ಲ, ಆ ರೀತಿಯಾದಂಥದ್ದು. ಆಮೇಲೆ ಈಗ ಮಳೆ ಬಂದಿರೋ ಕಾರಣಕ್ಕಾಗಿ ಒಂದು ನೀರು ತುಂಬಿಕೊಂಡು ಆ ಗುಂಡಿಲಿ ವೆಹಿಕಲ್ಗಳು ಇಳಿಸುವಂತ ಸಂದರ್ಭದಲ್ಲಿ ಗೊತ್ತೇ ಆಗಲ್ಲ ಇದೆಷ್ಟು ದೊಡ್ಡ ಗುಂಡಿ ಏನು ಅಂತ. ಮಳೆ ಇಲ್ಲ, ಡ್ರೈ ಇದೆ ಅಂತ ಅಂದ್ರೆ ಒಂದು ರೀತಿ ನಿಮ್ಗೆ ಅಲ್ಲಿ ಮರುಬಿಂದ ರೀತಿ ಆಗೋಗ್ಬಿಡುತ್ತೆ. 2 ವೀಲರ್ಸ್ ಎಲ್ಲ ಸ್ಕಿಡ್ ಆಗಿಬಿಡೋದು. ಮಳೆ ಬಂದರೂ ಸಮಸ್ಯೆ, ಬರಲಿಲ್ಲ ಅಂತ ಅಂದ್ರೂ ಸಮಸ್ಯೆ. ಇನ್ನು ಹೆಣ್ಮಕ್ಳು ವಯಸ್ಸಾದವರಂತೂ ಅಲ್ಲೆಲ್ಲ ಓಡ್ಸಂಗೆ ಇಲ್ಲ ಬಿಡಿ 2 ವೀಲರ್ಸನ್ನು, ಆ ರೀತಿಯಾಗಿ ಆಗೋಗಿತ್ತು. ಈಗ ಟಿವಿ ನೈನ್ ವರದಿಯ ಬಳಿಕ ನಿಧಾನಕ್ಕೆ ಹಲವು ಕಡೆ ಡಾಂಬರ್ ಹಾಕೋ ಕೆಲಸ ನಡೀತಾ ಇದೆ. ಅದರಂತೆ ಟೌನ್ ಹಾಲ್ ಮುಂಭಾಗ ನೀವು ನೋಡ್ಬೋದಲ್ಲಿ ಇನೋವಾ ಕಾರ್ ಏನೋ ನಿಂತಿದೆಯಲ್ಲ, ಅದ್ರ ಮುಂಭಾಗದಲ್ಲಿ ಇದ್ದಂಥ ಗುಂಡಿಗಳು ಹೇಗಿತ್ತು ಅಂತೇಳಿ ಎಡ್ಜಿನಲ್ಲಿ ಸಿಕ್ಕಾಕೊಂಡು ಬೀಳ್ತಾ ಇದ್ದಂಥವ್ರು ಭಾಳ ಮಂದಿ. ಈಗ ಮತ್ತೊಂದು ಕಡೆ ಆ ದೃಶ್ಯವನ್ನು ನೋಡ್ಬೋದು. ಇವತ್ತು ಬೆಳಗಿನ ಸಂದರ್ಭದಲ್ಲಿ ಅಲ್ಲಿ ಡಾಂಬರ್ ಹಾಕಿದ್ದಾರೆ. ಶಾಂತಮೂರ್ತಿ ನಮ್ಮ ಪ್ರತಿನಿಧಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿರೆ, ಬನ್ನಿ ನೋಡ್ಕೊಂಬೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆಗಳ ಅವ್ಯವಸ್ಥೆಯ ಬಗ್ಗೆ ಟಿವಿ ನೈನ್ ನಿರಂತರವಾಗಿ ಅಭಿಯಾನ ಮಾಡ್ತಾ ಇತ್ತು. ಏನ್ ರಸ್ತೆ ಗುರು ಅನ್ನುವಂಥ ಹೆಸರಲ್ಲಿ ಬೆಂಗಳೂರಿನ ರಸ್ತೆಗಳ ಒಂದು ಅವ್ಯವಸ್ಥೆಯನ್ನು ಅನಾವರಣ ಮಾಡಿತ್ತು. ಈಗ ಟಿವಿ ನೈನ್ನ ವರದಿಗೆ ಫಲಶ್ರುತಿ ಸಿಕ್ಕಿರುವಂಥದ್ದು. ನಾನೀಗ ಟೌನ್ ಹಾಲ್ನ ಮುಂಭಾಗದಲ್ಲಿ ಇದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಇದೇ ರಸ್ತೆಯಲ್ಲಿ ನಿತ್ಯ ಸಾವಿರಾರು ವಾಹನಗಳು ಸಂಚಾರವನ್ನು ಮಾಡುತ್ತೆ. ಈ ರಸ್ತೆ ಅವ್ಯವಸ್ಥೆಯಿಂದ ಕೂಡಿತ್ತು. ಅಂದರೆ ಇಡೀ ರಸ್ತೆಯಲ್ಲಿ ಗುಂಡಿಗಳು ಬಿದ್ದು ವಾಹನ ಸವಾರರು ಓಡಾಡೋಕ್ಕೆ ಆಗದಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಈ ಬಗ್ಗೆ ಟಿವಿ ನೈನ್ ಕೂಡ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಟಿವಿ ನೈನ್ ವರದಿಯ ಬೆನ್ನಲ್ಲೇ ಎಚ್ಚೆತ್ತ BBMP ಅಧಿಕಾರಿಗಳು ರಸ್ತೆಗೆ ಟಾರ್ ಹಾಕಿಸುವ ಕೆಲಸವನ್ನು ಮಾಡಿರುವಂಥದ್ದು. ಸದ್ಯ ಗಮನಿಸ್ತಾ ಇದ್ದೀರಾ, ಈ ಒಂದು ರಸ್ತೆ ಏನಿದೆ ಅಂದರೆ ಕಾರ್ಪೊರೇಷನ್ ಸರ್ಕಲ್ನಿಂದ KR ಮಾರ್ಕೆಟ್ ಕಡೆಗೆ ತಲುಪುವಂಥ ರಸ್ತೆ ಏನಿದೆ, ಈ ಒಂದು ರಸ್ತೆ ಕಂಪ್ಲೀಟ್ ಆಗಿ ಅಧ್ವಾನ ಆಗಿತ್ತು. ಜೊತೆಗೆ ರಸ್ತೆಯಲ್ಲಿ ಅಲ್ಲಲ್ಲಿ ಗುಂಡಿಗಳು ಬಿದ್ದು ಮಳೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ಅವಾಂತರಗಳು ಕೂಡ ಸೃಷ್ಟಿಯಾಗಿತ್ತು. ಈ ಬಗ್ಗೆ ಟಿವಿ ನೈನ್ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಈಗ ಟಿವಿ ನೈನ್ ವರದಿಯ ಬಳಿಕ BBMP ಇಲ್ಲಿಗೆ ಒಂದು ಟಾರ್ ಹಾಕುವ ಕೆಲಸವನ್ನು ಮಾಡಿದೆ. ಸದ್ಯ ಗಮನಿಸ್ತಾ ಇದ್ದೀರಾ, ಆ ರಸ್ತೆಯಲ್ಲಿ ಎಲ್ಲೆಲ್ಲಿ ಗುಂಡಿಗಳು ಬಿದ್ದಿತ್ತು ಆ ಒಂದು ಗುಂಡಿಗಳನ್ನು ಮುಚ್ಚುವ ಕೆಲಸವನ್ನು ಪಾಲಿಕೆ ಸಿಬ್ಬಂದಿ ಮಾಡಿದ್ದಾರೆ. ಜೊತೆಗೆ ಆ ರಸ್ತೆಯ ಕಿತ್ತೋಗಿದ್ದ ಭಾಗಗಳೇನಿತ್ತು ಆ ಒಂದು ಭಾಗಗಳಿಗೂ ಕೂಡ ಟಾರನ್ನು ಹಾಕಿ ತೇಪೆ ಹಚ್ಚುವ ಕೆಲಸವನ್ನು ಪಾಲಿಕೆ ಮಾಡಿರುವಂಥದ್ದು. ಇದು ಟಿವಿ ನೈನ್ನ ಒಂದು ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಬೆಂಗಳೂರಿನ ಸಾಕಷ್ಟು ರಸ್ತೆಗಳಲ್ಲಿ ಗುಂಡಿಗಳು ಇರೋ ಬಗ್ಗೆ ಟಿವಿ ನೈನ್ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡೋ ಮೂಲಕ ಪಾಲಿಕೆ ಅಧಿಕಾರಿಗಳನ್ನ ಎಚ್ಚರಿಸ್ತಾ ಇದೆ. ಈ ಬಗ್ಗೆ ಈಗ ಅಧಿಕಾರಿಗಳು ಕೂಡ ಕಣ್ತೆರೆದು ಒಂದಷ್ಟು ರಸ್ತೆಗಳಿಗೆ ಟಾರ್ ಹಾಕುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಟಿವಿ ನೈನ್ನ ಕಾರ್ಯಕ್ಕೂ ಕೂಡ ಜನರಿಂದ ಮೆಚ್ಚುಗೆ ವ್ಯಕ್ತ ಆಗ್ತಿರುವಂಥದ್ದು. ಇನ್ನು ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿಯ ಸಮಸ್ಯೆ ಇದೆ. ಆ ಒಂದು ರಸ್ತೆಗಳಿಗೆ ಯಾವಾಗ BBMP ಟಾರನ್ನು ಹಾಕುತ್ತೆ, ಜೊತೆಗೆ ಜನರಿಗೆ ಆಗ್ತಿರುವ ಸಮಸ್ಯೆಗೆ ಯಾವಾಗ ಪರಿಹಾರ ಕೊಡುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಪ್ರಸನ್ನ ಜೊತೆ ಶಾಂತಮೂರ್ತಿ, ಟಿವಿ ನೈನ್ ಬೆಂಗಳೂರು.